ನಾಗವಾರ ಜಂಕ್ಷನ್ನಲ್ಲಿ ಗುಂಡಿಯೋ ಗುಂಡಿ, ಸವಾರರು ಹೈರಾಣ, ಬಿಬಿಎಂಪಿ ವಿರುದ್ಧ ಆಕ್ರೋಶ. ಇದು ಅಂಡರ್ ಪಾಸ್ ಅಲ್ಲ, ಜೋಗ್ ಫಾಲ್ಸ್. ವೀಕೆಂಡ್ಗಳಲ್ಲಿ ಕಬ್ಬನ್ ಪಾರ್ಕ್ ಸಂಚಾರಕ್ಕೆ ನಿಷೇಧ. ಸುರಕ್ಷತೆಗಾಗಿ ಬೀದಿಗಿಳಿದ ಅಪಾರ್ಟ್ಮೆಂಟ್ ನಿವಾಸಿಗಳು. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯ ಸರ್ಕಾರ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡೋದಕ್ಕೆ ಹೊರಟಿದೆ. ಆದರೆ ಗುಂಡಿಗಳನ್ನು ಮುಚ್ಚೋಕೆ ಮಾತ್ರ ಇದುವರೆಗೂ ಸಾಧ್ಯ ಆಗಿಲ್ಲ. ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ನಾಗವರ ಜಂಕ್ಷನ್ ಸಂಪೂರ್ಣ ಗುಂಡಿಮಯವಾಗಿದೆ. ಈ ರಸ್ತೆಯಲ್ಲಿ ಸಂಚರಿಸಬೇಕಾದ್ರೆ ಮೊದಲು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದುಕೊಂಡು ಸಂಚರಿಸಬೇಕು ಎಂಬಂತಾಗಿದೆ. ಗುಂಡಿಗಳಿಂದ ಕೂಡಿರುವ ರಸ್ತೆಯಲ್ಲಿ ಚರಂಡಿ ನೀರು, ರೋಡ್ ಯಾವುದು, ಗುಂಡಿ ಯಾವುದು ಅಂತ ಗೊತ್ತೇ ಆಗದೆ ಲಗೇಜ್ ಆಟೋಗಳೇ ಪಲ್ಟಿ ಹೊಡಿತಾ ಇದೆ. ಲಗೇಜ್ ಆಟೋಗಳೇ ಹೀಗೆ ಬ್ಯಾಲೆನ್ಸ್ ತಪ್ಪಿದ್ರೆ ಇನ್ನು ಬೈಕ್ಗಳ ಕತೆ ಹೇಳೋದೇ ಬೇಕಾಗಿಲ್ಲ. ದೊಡ್ಡ ದೊಡ್ಡ ಬಸ್ಗಳೇ ಗುಂಡಿಯಿಂದ ತಪ್ಪಿಸ್ಕೊಳ್ಳೋಕೆ ಆಗದೆ ವಾಲಿ ತೇಲಿ ಹೋಗ್ತಾ ಇದ್ರೆ ಬೈಕ್ ಸವಾರ ಹೇಗ್ ತಾನೇ ಇಲ್ಲಿ ಸೇಫ್ ಆಗಿ ಹೋಗೋದಕ್ಕೆ ಸಾಧ್ಯ ಅಂತ ಸವಾರರು ಆಕ್ರೋಶ ಹೊರಹಾಕಿದ್ದಾರೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ರಿಂಗ್ ರೋಡ್, ಮೆಟ್ರೋ ಕಾಮಗಾರಿ ಕೂಡ ನಡೀತಾ ಇರೋ ಕಾರಣ ಮುಖ್ಯ ರಸ್ತೆ ಬಂದಾಗಿತ್ತು. ಎಲ್ಲಾ ವಾಹನಗಳು ಸರ್ವಿಸ್ ರೋಡ್ ನಲ್ಲೇ ಹೋಗಬೇಕು. ಇಂತಹ ಪರಿಸ್ಥಿತಿಯಲ್ಲಿ ರೋಡ್ ಸಂಪೂರ್ಣ ಗುಂಡಿಗಳಿಂದ ತುಂಬಿದ್ದು ಒಳಚರಂಡಿ ನೀರು ಓವರ್ ಫ್ಲೋ ಆಗಿ ರೋಡ್ ಯಾವುದು ಅನ್ನೋದೇ ತಿಳಿಯದಂತೆ ಆಗಿದೆ. ತುಂಬಾನೇ ಕಷ್ಟ ಆಗ್ತಾ ಇದೆ ಸರ್. ಕೆಲ್ಸಕ್ಕೆ ಹೋಗ್ತೀವಿ, ಈ ರೋಡು ಯಾವಾಗ ನೋಡಿ ಇದೇ ಪ್ರಾಬ್ಲಮ್. ಪ್ಲೀಸ್ ಯಾರು ಈ ಕಡೆ ಅಧಿಕಾರಿ ಇದ್ದಾರೋ ಸ್ವಲ್ಪ ಇದು ಮಾಡಕ್ಕೆ ಹೇಳಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದು ಕಡೆ ರಸ್ತೆ ಆದರೆ ಮತ್ತೊಂದು ಕಡೆ ಅಂಡರ್ ಪಾಸ್ಗಳ ಸಮಸ್ಯೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರು ಕನಸಿಗೆ ಈ ಅಂಡರ್ ಪಾಸ್ಗಳೇ ಅಡ್ಡಿಯಾಗುವ ಆತಂಕ ಸೃಷ್ಟಿಯಾಗಿದೆ. ಈ ಮಧ್ಯೆ ಅಂಡರ್ ಪಾಸ್ಗಳ ನಿರ್ವಹಣೆ ಮಾಡುವಲ್ಲಿ ಬಿಬಿಎಂಪಿ ವಿಫಲ ಆಗಿದೆ ಎಂಬ ಪ್ರಶ್ನೆ ಎದ್ದಿದೆ. ಯಶವಂತಪುರದಿಂದ ಸ್ಯಾಂಕಿ ರಸ್ತೆ ಕಡೆಗೆ ಸಾಗುವ ಪ್ರಮುಖ ಅಂಡರ್ ಪಾಸ್ ಸಣ್ಣ ಮಳೆಗೂ ಸೋರ್ತಾ ಇದೆ. ಅಂಡರ್ ಪಾಸ್ ಜಾಯಿಂಟ್ ಪಾಯಿಂಟ್ ಸಮಸ್ಯೆ ಇದೆಯಾ ಎಂಬ ಪ್ರಶ್ನೆ ಕೂಡ ಮೂಡಿದೆ. ಈ ರೀತಿ ನೀರು ಸೋರಿಕೆ ಆಗ್ಲಿಕ್ಕೆ ಕಾರಣ ಅಂಡರ್ ಪಾಸ್ನ ಜಾಯಿಂಟ್ ಪಾಯಿಂಟ್ ಬಳಿ ಸರಿಯಾಗಿ ಕಾಮಗಾರಿ ಮಾಡದೇ ಇರೋದು. ಜೊತೆಗೆ ಜಾಯಿಂಟ್ ಪಾಯಿಂಟ್ ಬಳಿ ಸಿಮೆಂಟ್ ಮತ್ತೆ ಡಾಂಬಾರು ಹಾಕಬೇಕಾಗಿತ್ತು. ಆದರೆ ಇಲ್ಲಿ ನೀರು ಸೋರಿಕೆಗೆ ಏನು ಕಾರಣ ಅಂತ ಬಿಬಿಎಂಪಿ ಪತ್ತೆ ಹಚ್ಚಬೇಕಾಗಿದೆ. ಅಂಡರ್ ಪಾಸ್ನಲ್ಲಿ ನೀರು ಸೋರಿಕೆ ವಿಚಾರವನ್ನ ಸುಲಭವಾಗಿ ಪರಿಗಣಿಸದೇ ಇರುವಂತದ್ದು ಹಾಗೂ ಬಿಬಿಎಂಪಿ ಎಚ್ಚೆತ್ತು ಆಗಿರುವ ಸಮಸ್ಯೆಗೆ ಕಾರಣ ಪತ್ತೆ ಹಚ್ಚಿ ಆಗುವ ಅಪಾಯದಿಂದ ಎಚ್ಚೆತ್ತುಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಬೆಂಗಳೂರಿನ ಪ್ರಮುಖ ತಾಣವಾದ ಕಬ್ಬನ್ ಪಾರ್ಕ್ನಲ್ಲಿ ವಾಹನ ಸಂಚಾರಕ್ಕೆ ಕಡಿವಾಣ ಬೀಳುತ್ತಾ ಎಂಬ ಪ್ರಶ್ನೆ ಮೂಡಿದೆ. ಪರಿಸರ ಮಾಲಿನ್ಯ ಆಗದಂತೆ ತಡೆಗಟ್ಟುವುದಕ್ಕೆ ಈ ಹಿಂದೆ ತೋಟಗಾರಿಕೆ ಪ್ರತಿ ಶನಿವಾರ ಹಾಗೂ ಭಾನುವಾರ ವಾಹನಗಳ ಸಂಚಾರವನ್ನು ನಿಷೇಧಿಸಿತ್ತು. 6 ತಿಂಗಳ ಹಿಂದೆ ಕಬ್ಬನ್ ಪಾರ್ಕ್ ಸುತ್ತಮುತ್ತಲಿನ ಸಂಚಾರ ದಟ್ಟಣೆ ನಿಯಂತ್ರಿಸುವ ನಿಟ್ಟಿನಲ್ಲಿ 2ನೇ ಹಾಗೂ 4ನೇ ಶನಿವಾರ ವಾಹನಗಳ ಸಂಚಾರಕ್ಕೆ ಪ್ರಾಯೋಗಿಕವಾಗಿ ತೋಟಗಾರಿಕೆ ಇಲಾಖೆ ಅನುಮತಿ ಕೊಟ್ಟಿತ್ತು. ಆದರೆ ಈ ನಿಯಮ ಬದಲಾಯಿಸುವ ನಿಟ್ಟಿನಲ್ಲಿ ತೋಟಗಾರಿಕೆ ಇಲಾಖೆ ಚಿಂತನೆ ನಡೆಸಿದೆ. ತಿಂಗಳಲ್ಲಿ ಬರುವ ಎಲ್ಲಾ ಶನಿವಾರ ಸಂಪೂರ್ಣವಾಗಿ ವಾಹನಗಳ ಸಂಚಾರ ಮಾಡುವ ತೋಟಗಾರಿಕೆ ಇಲಾಖೆಯ ಸಭೆಯಲ್ಲಿ ಚರ್ಚೆ ನಡೆಸಿದೆ. ಜೊತೆಗೆ ಈಗಾಗಲೇ ಎಲ್ಲಾ ಭಾನುವಾರಗಳಲ್ಲೂ ವಾಹನ ಸಂಚಾರಕ್ಕೆ ಅನುಮತಿ ಇಲ್ಲ. ಹೀಗಾಗಿ ಸಾರ್ವತ್ರಿಕ ರಜೆ ದಿನಗಳಲ್ಲಿ ಪಾರ್ಕ್ ಒಳಗೆ ವಾಹನ ಸಂಚಾರಕ್ಕೆ ಅನುಮತಿ ನೀಡಬೇಕು ಅಂತ ಪೊಲೀಸ್ ಕಮಿಷನರ್ ಮನವಿ ಮಾಡಿದ್ದಾರೆ ಅಂತ ತೋಟಗಾರಿಕೆ ಇಲಾಖೆ ಸೂಚನಾ ಪತ್ರದಲ್ಲಿ ಹೇಳಲಾಗಿದೆ. ಅಪಾರ್ಟ್ಮೆಂಟ್ ಸುರಕ್ಷತೆಗಾಗಿ ನಿವಾಸಿಗಳು ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ. ಬಿನ್ನಿಪೇಟೆಯ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ ನಿವಾಸಿಗಳು ಅಪಾರ್ಟ್ಮೆಂಟ್ನಲ್ಲಿ ವಾಕರ್ಸ್ಗೆ ಫುಟ್ಪಾತ್ ವ್ಯವಸ್ಥೆ ಇಲ್ಲ, ರಸ್ತೆ ಅವೈಜ್ಞಾನಿಕವಾಗಿದೆ ಎಂದು ಪ್ರೊಟೆಸ್ಟ್ ಮಾಡುವ ಮೂಲಕ ಸಮಸ್ಯೆ ಪರಿಹಾರಕ್ಕೆ ಒತ್ತಾಯಿಸಿದ್ದಾರೆ. 1400 ಫ್ಲಾಟ್ಗಳು ಇರುವ ಅಪಾರ್ಟ್ಮೆಂಟ್ ಅನ್ನ ಶಾಪುರ್ ಜಿ ಪಲ್ಲೊಂಜಿ ಕಂಪನಿಯಿಂದ ನಿರ್ಮಾಣವಾಗಿದೆ. ಹೀಗಾಗಿ ಕಂಪನಿ ವಿರುದ್ಧ ಆಕ್ರೋಶ ಹೊರಹಾಕಿದ ನಿವಾಸಿಗಳು 12 ಮೀಟರ್ ಅಗಲ ಇರಬೇಕಿದ್ದ ರಸ್ತೆಯನ್ನು 8 ಮೀಟರ್ನಷ್ಟೇ ನಿರ್ಮಾಣ ಮಾಡಿದೆ. ಆಂಬ್ಯುಲೆನ್ಸ್ಗಳು ಓಡಾಡಲು ಆಗೋದಿಲ್ಲ ಎಂದು ಅಪಾರ್ಟ್ಮೆಂಟ್ ಆವರಣದಿಂದ ಮುಖ್ಯ ರಸ್ತೆಗೆ ಬಂದು ಪ್ರತಿಭಟನೆ ನಡೆಸಿದ್ರು. ಇನ್ನು ಮಹಿಳೆಯರು ಸೇರಿ 200ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ ನಿವಾಸಿಗಳು ಕೈಯಲ್ಲಿ ಬ್ಯಾನರ್ ಹಿಡಿದು ಧಿಕ್ಕಾರ ಕೂಗಿದ್ರು. ಅಲ್ಲದೆ ಕೋಟಿ ಹಣ ನೀಡಿ ಅಪಾರ್ಟ್ಮೆಂಟ್ ಖರೀದಿಸಿದ ಮಾಲೀಕರು ಬೀದಿಯಲ್ಲಿ ಪ್ರತಿಭಟನೆ ನಡೆಸುವ ಪರಿಸ್ಥಿತಿ ಬಂದೊದಗಿದೆ ಎಂದು ಅಸಮಾಧಾನ ಹೊರಹಾಕಿದ್ರು. ರಾಜ್ಯಾದ್ಯಂತ ಉತ್ತಮ ಪೌಷ್ಟಿಕಯುತ ಉತ್ಪನ್ನಗಳನ್ನು ನೀಡುವ ಮೂಲಕ ಮೆಚ್ಚುಗೆಗೆ ಕಾರಣವಾಗಿರುವ ನಂದಿನಿ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆ. ಈ ಮೂಲಕ ದೆಹಲಿಯಲ್ಲಿರುವ ಕನ್ನಡಿಗರಿಗೂ ಗುಡ್ ನ್ಯೂಸ್ ನೀಡಿದೆ. ರಾಷ್ಟ್ರ ರಾಜಧಾನಿ ದೆಹಲಿಗೆ ನವೆಂಬರ್ 21ರಿಂದ ಕರ್ನಾಟಕದ ಹೆಮ್ಮೆಯ ನಂದಿನಿ ಕಾಲಿಡಲಿದೆ. ಅಮೂಲ್ ಮದರ್ ಡೈರಿ ಮಾರುಕಟ್ಟೆಗೆ ಕೆಎಂಎಫ್ ಲಗ್ಗೆ ಇಡಲಿದ್ದು ನವೆಂಬರ್ 21ರಂದು ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ. ಕಳೆದ 4-5 ತಿಂಗಳಿಂದ ದೆಹಲಿ ಸರ್ಕಾರದ ಜೊತೆ ಮಾತುಕತೆ ನಡೆಸಿದ್ದ ಕೆಎಂಎಫ್ ಹಸುವಿನ ಹಾಲು ಪೂರೈಕೆಗೆ ದೆಹಲಿ ಸರ್ಕಾರ ಮಾಡಿದ್ದ ಮನವಿಯನ್ನ ಕೆಎಂಎಫ್ಗೆ ಪುರಸ್ಕರಿಸಿದೆ. ಇದೀಗ ನವೆಂಬರ್ 21ರಿಂದ 1 ಲಕ್ಷ ಲೀಟರ್ ಹಾಲನ್ನು ದೆಹಲಿಗೆ ಕಳುಹಿಸಲಿದೆ. ಇನ್ನು ದೆಹಲಿಗೆ 5 ಲಕ್ಷ ಹಾಲು ಪೂರೈಸುವ ಗುರಿ ಇಟ್ಟಿರೋ ಕೆಎಂಎಫ್ ಆಡಳಿತ ಮಂಡಳಿ ದೆಹಲಿಯಲ್ಲಿ ಹವಾ ಸೃಷ್ಟಿಸಿರೋ ಅಮೂಲ್ ಮದರ್ ಡೈರಿಗೆ ಪೈಪೋಟಿ ನೀಡಲು ಮುಂದಾಗಿದೆ. ಇದಕ್ಕೂ ಮೊದಲು 29 ವರ್ಷಗಳ ಹಿಂದೆ ದೆಹಲಿಗೆ ಹಸುವಿನ ಹಾಲು ಪೂರೈಕೆ ಮಾಡಲಾಗ್ತಿತ್ತು. ಕಾರಣಾಂತರಗಳಿಂದ ಹಾಲು ಪೂರೈಕೆ ಸ್ಥಗಿತಗೊಳಿಸಿತ್ತು. ಆದರೆ ಇದೀಗ ಪುನಃ ರಾಜ್ಯದ ಹಸುವಿನ ಹಾಲಿಗೆ ದೆಹಲಿ ಸರ್ಕಾರದಿಂದ ಬೇಡಿಕೆ ಬಂದ ಹಿನ್ನೆಲೆ ಹಾಲು ಪೂರೈಕೆಗೆ ಅಸ್ತು ಎಂದಿದೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ.
ಮಂಗಳೂರು ವಿಶ್ವವಿದ್ಯಾಲಯದ ಆಡಳಿತ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಎಬಿವಿಪಿ ಕಾರ್ಯಕರ್ತರು ಪರೀಕ್ಷಾ ಅಂಕಪಟ್ಟಿಯ ಸಮಸ್ಯೆ, ಅವೈಜ್ಞಾನಿಕವಾಗಿ ಕಾಲೇಜು ಶುಲ್ಕಗಳ ಹೆಚ್ಚಳ, ಅವೈಜ್ಞಾನಿಕವಾಗಿ ಪರೀಕ್ಷಾ ಶುಲ್ಕ ಹೆಚ್ಚಳ, ಹಾಸ್ಟೆಲ್ ಸಮಸ್ಯೆಗಳ ಪರಿಹಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಇನ್ನು ಪ್ರತಿಭಟನೆ ವೇಳೆ ಆಡಳಿತ ಸೌಧಕ್ಕೆ ನುಗ್ಗಲು ಯತ್ನಿಸಿದ ಹೈ ಡ್ರಾಮಾ ನಡೆಯಿತು. ಈ ವೇಳೆ ಆಡಳಿತ ಸೌಧದ ಗಾಜು ಪುಡಿ ಮಾಡಿದ ಪರಿಣಾಮ ಓರ್ವ ವಿದ್ಯಾರ್ಥಿಗೆ ಗಾಜು ತಾಗಿ ಸಣ್ಣ ಪುಟ್ಟ ಗಾಯವಾಗಿದೆ. ಇನ್ನು ಆಡಳಿತ ಸೌಧದ ಮುಂದೆ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕ್ತಿದ್ದಂತೆ ಪ್ರತಿಭಟನಾ ಸ್ಥಳಕ್ಕೆ ಉಪಕುಲಪತಿ PL ಧರ್ಮ ಆಗಮಿಸಿ ವಿದ್ಯಾರ್ಥಿಗಳ ಅಹವಾಲು ಸ್ವೀಕರಿಸಿದರು. ಆದರೆ ತಣ್ಣಗಾಗದ ವಿದ್ಯಾರ್ಥಿಗಳ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದ್ದಂತೆ ಕುಲಪತಿ ಆಗಮಿಸಿದರು. ಬಳಿಕ ಮನವಿ ಸ್ವೀಕರಿಸಿ ಸಮಸ್ಯೆಗೆ ಪರಿಹಾರ ನೀಡುವ ಭರವಸೆ ನೀಡಿದರು. ನಾನು ಸಿಂಡಿಕೇಟ್ ಸಭೆ ನಡೆಸ್ತಾ ಇದ್ದೇನೆ. ಹಾಗಾಗಿ ಸಿಂಡಿಕೇಟ್ ಸಭೆಯಲ್ಲಿ ಎಲ್ಲ ಬೇರೆ ಬೇರೆ ಥರದ ವ್ಯಕ್ತಿಗಳು ಬಂದಿದ್ದಾರೆ. ಅದರದ್ದು ಗೌರವವನ್ನು ನಾನು ಕಾಪಾಡಬೇಕಾಗುತ್ತೆ. ಇನ್ನೊಂದು ಲಿಮಿಟೆಡ್ ಟೈಮ್ನಲ್ಲಿ ನಿಮ್ಮ ಮನವಿಯನ್ನು ಕೊಡಿ, ಸರ್ಕಾರಕ್ಕೆ ಕಳಿಸ್ಕೊಡ್ತೇನೆ. ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ನಾನು ವ್ಯವಸ್ಥೆ ಮಾಡ್ತೇನೆ. ರಾಜಕೀಯಕ್ಕೆ ಎಂಟ್ರಿ ಕೊಟ್ರೆ ಸಾಕು, ತಮ್ಮ ಬದುಕು ಹಸನಾಗಿಸಿಕೊಳ್ಬೇಕು ಎಂಬ ರಾಜಕಾರಣಿಗಳ ಮಧ್ಯೆ ಈ ಯುವ ಸಂಸದೆ ದೇಶದ ಗಮನ ಸೆಳೆದಿದ್ದಾರೆ. ಬಿಹಾರದ ಯುವ ಸಂಸದೆ ಶಾಂಭವಿ ಚೌಧರಿ ತಮ್ಮ 5 ವರ್ಷದ ಸಂಬಳವನ್ನ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಮೀಸಲಿಡ್ತೇನೆ ಅನ್ನೋ ಮೂಲಕ ಸಂಚಲನ ಸೃಷ್ಟಿ ಮಾಡಿದ್ದಾರೆ. ರಾಮ್ ವಿಲಾಸ್ ಪಾಸ್ವಾನ್ ಸ್ವಪಕ್ಷದ ಲೋಕ ಜನಶಕ್ತಿ ಪಾರ್ಟಿಯಿಂದ ಶಾಂಭವಿ ಚೌಧರಿ ಅವರು ಬಿಹಾರದ ಸಮಷ್ಟಿಪುರದ ಸಂಸದೆಯಾಗಿದ್ದಾರೆ. 26 ವರ್ಷದ ಅವರು ಪ್ರಸ್ತುತ ಲೋಕಸಭೆಯಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಸಂಸದೆ ಅನ್ನಿಸಿಕೊಂಡು ಗಮನ ಸೆಳೆದಿದ್ದಾರೆ. ಶಿಕ್ಷಣದಿಂದ ಸಮಷ್ಟಿಪುರದ ಅಭಿವೃದ್ಧಿ ಸಾಧ್ಯ. ಇದಕ್ಕಾಗಿ ಹಣಕಾಸಿನ ಅಡಚಣೆಯಿಂದ ಶಿಕ್ಷಣವನ್ನ ಮೊಟಕುಗೊಳಿಸೋಕೆ ಅಣಿಯಾಗುವ ಹೆಣ್ಣು ಮಕ್ಕಳ ಸಹಾಯಕ್ಕಾಗಿ ನಾನು ನಿಲ್ತೀನಿ. ಸಂಸದೆಯಾಗಿ ನಾನು ಪಡೆಯುವ 5 ವರ್ಷದ ಸಂಬಳವನ್ನ ಇದಕ್ಕಾಗಿ ಮೀಸಲಿಡ್ತೀನಿ ಎಂದಿದ್ದಾರೆ. ಇದು ಬಿಹಾರ ಸರ್ಕಾರದ ಇತ್ತೀಚೆಗಿನ ಸಮಷ್ಟಿಪುರವನ್ನ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿದ ಬೆನ್ನಲ್ಲೇ ಶಾಂಭವಿ ಚೌಧರಿ ಈ ನಿರ್ಧಾರ ಕೈಗೊಂಡಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 1.87 ಲಕ್ಷ ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಮಣಿಸಿದ್ರು. ವರನ ಸೋಗಿನಲ್ಲಿ ಅಮಾಯಕ ಯುವತಿಯರಿಗೆ 62 ಲಕ್ಷ ವಂಚಿಸಿದ್ದ ಆರೋಪಿಯನ್ನ ದಾವಣಗೆರೆ ಪೊಲೀಸರು ಬಂಧಿಸಿದ್ದಾರೆ. ಮಂಡ್ಯ ತಾಲೂಕಿನ ಮಾಚಹಳ್ಳಿ ಗ್ರಾಮದ ಮಾಧು ಅಲಿಯಾಸ್ ಮಧು ಬಂಧಿತ ಆರೋಪಿ. ಮ್ಯಾಟ್ರಿಮೋನಿಯಲ್ಲಿ ಮದುವೆ ಆಗ್ತೀನಿ ಅಂತ ಹಣ ಪಡೆದು ಸಾಕಷ್ಟು ಹುಡುಗಿಯರಿಗೆ ಮೋಸ ಮಾಡಿದ್ದ. ಜೊತೆಗೆ ನೌಕರಿ ಹುಡುಕುತ್ತಿರುವವರಿಗೂ ಕೆಲಸ ಕೊಡಿಸುತ್ತೇನೆಂದು ಹೇಳಿ ಸಾಕಷ್ಟು ಹಣ ಪಡೆದು ವಂಚಿಸಿದ್ದ. ಇನ್ನು ಮಾಧು ಅಲಿಯಾಸ್ ಮಧು ವಿರುದ್ಧ ದಾವಣಗೆರೆ, ಹರಿಹರ, ಮಂಡ್ಯ, ಚಿಕ್ಕಮಗಳೂರು, ಬೆಂಗಳೂರು ಸೇರಿ 8 ಕಡೆ ಪ್ರಕರಣ ದಾಖಲಾಗಿದೆ. ಒಟ್ಟು 62.83 ಲಕ್ಷ ವಂಚನೆ ಮಾಡಿರುವ ಆರೋಪವು ಕೇಳಿಬಂದಿತ್ತು. ಸದ್ಯ ಆರೋಪಿಯನ್ನ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇತ್ತ ಬೆಳಗಾವಿ ಎಸ್ಪಿ ಹೆಸರಲ್ಲಿ ನಕಲಿ ಫೇಸ್ಬುಕ್ ಖಾತೆ ತೆರೆದು ಜನರಿಗೆ ವಂಚಿಸುತ್ತಿದ್ದ ರಾಜಸ್ಥಾನ್ ಮೂಲದ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಯಾವ ಪೊಲೀಸ್ ಅಧಿಕಾರಿಗಳು ಹಣ ಕೇಳೋದಿಲ್ಲ. ಜಾಲತಾಣ ನಂಬಿ ಯಾರೂ ಹಣ ಕೊಡಬಾರದು ಅಂತ ಎಸ್ಪಿ ಮನವಿ ಮಾಡಿದ್ದಾರೆ.